Hello everyone, welcome back to our YouTube channel. After ಲಾಂಗ್ ಟೈಮ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಅಂದ್ಕೊತೀನಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕೋಣ ಅಂತ, ಬಟ್ ಈ ನೆಟ್ವರ್ಕ್ ಪ್ರಾಬ್ಲಮಿಂದ ನನಗೆ ವಿಡಿಯೋನ ಹಾಕೋದಕ್ಕೆ ಅಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅದರಿಂದ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಯಾವಾಗ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೋ ಆವಾಗಲೇ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ. ಸೊ ನೋಡೋಣ, ಮುಂದೆ ಆದಷ್ಟು ಟ್ರೈ ಮಾಡಿ ನಾನು ವೀಡಿಯೋಸ್ನ ಅಟ್ಲೀಸ್ಟ್ ವೀಕ್ಲಿ 2 ವಿಡಿಯೋ ಅಥವಾ ಒಂದು 3 ವಿಡಿಯೋಸ್ನಾರು ಅಪ್ಲೋಡ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಸೊ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಈ ವಿಡಿಯೋ ಬಂದುಬಿಟ್ಟು ಮೇ ಫಸ್ಟಲ್ಲಿ ಮಾಡಿರೋವಂಥ ವಿಡಿಯೋ. ಅಂದರೆ ಮನ್ವಿತ್ತು ಮೇ 2 ಬರ್ಡೇ. ಸೊ ಅವನ ಬರ್ತ್ಡೇನ ತುಂಬ ಗ್ರ್ಯಾಂಡಾಗಿ ಮಾಡೋ ಒಂದು ಪ್ಲ್ಯಾನಿಂಗ್ ಏನು ನಮಗೆ ಇರಲಿಲ್ಲ. ನನ್ನ ಮಗನಿಗೆ ಚಿಕ್ಕದ್ರಿಂದನೂ ಅವನಿಗೆ ಬೀಚ್ ನೋಡಬೇಕು ಅನ್ನೋದು ತುಂಬ ಆಸೆ. ನನಗೆ ಡ್ರೀಮ್ ಪ್ಲೇಸ್ ಅಂದರೆ ಮಡಿಕೇರಿ ಮತ್ತು ಮಂಗಳೂರು ಬೀಚ್ಗೆ ಹೋಗಬೇಕು ಅನ್ನೋದು ಆಸೆ ಇತ್ತು. ಸೊ 2 ಆಸೆನೂ ಈಡೇರುತ್ತೆ. ಹಾಗೆ ನನ್ನ ಆಸೆಗಿಂತ ಹೆಚ್ಚಾಗಿ ನನ್ನ ಮಗನಿಗೆ ಬೀಚ್ ತೋರಿಸ್ಬೇಕು ಅನ್ನೋ ಆಸೆ ಇತ್ತು ನನಗೆ. ಸೊ ನಮಗಿದ್ದು ಫಸ್ಟ್ ಪ್ಲ್ಯಾನಿಂಗು ಪ್ರತಿ ವರ್ಷ ಅಂತ ಏನೂ ಇಲ್ಲ, ಲಾಸ್ಟ್ ಇಯರ್ ಬರ್ಡೇಗೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಬಂದಿದ್ವಿ. ಸೊ ಈ ವರ್ಷ ಅಲ್ಲಿಗೆ ಹೋಗಿದ್ದು ಬರೋಣ ಅಂತ ಚಿಕ್ಕದಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಷ್ಟೇ. ಬಟ್ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಅದು ಯಾಕಂದರೆ ನನ್ನ ಹಸ್ಬೆಂಡ್ ದೊಡ್ಡಪ್ಪನ ಮಗ, ಅವರು ಕೂಡ ಮದುವೆ ಆಗಿ 1 ವರ್ಷ ಆಗ್ತಾ ಬರ್ತಾಯಿದೆ ನೆಕ್ಸ್ಟ್ ಮಂತ್ಗೆ. ಅವರು ಕೂಡ ಮದುವೆ ಆದಾಗಲಿಂದ ಎಲ್ಲೂ ಹೋಗಿರಲಿಲ್ಲ. ಸೊ ಅವರು ಈ ಥರ ಮಡಿಕೇರಿ ಮಂಗಳೂರು ಸೈಡ್ ಹೋಗಿದ್ದು ಬರೋಣ ಅಂತ ಹೇಳಿದ್ರು. ಸೊ ಸಡನ್ಲಿ ಟೆಂಪಲ್ಗೆ ಹೋಗೋ ಪ್ಲ್ಯಾನಿಂಗ್ ಫ್ಲಾಪ್ ಆಯಿತು. ಎಲ್ಲರೂ ಮಡಿಕೇರಿ ಹಾಗೆ ಮಂಗಳೂರಿಗೆ ಹೋಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಅದಾದಮೇಲೆ ಇಲ್ಲ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ದೇವಸ್ಥಾನಕ್ಕೆ ಹೋಗಲೇಬೇಕು, ಮಹದೇಶ್ವರದ ಬೆಟ್ಟಕ್ಕೆ ಹೋಗಿ ಅಷ್ಟು ಲಾಂಗ್ ಹೋಗಿ ಬರೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಹತ್ರದಲ್ಲೇ ಇರೋ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ನನ್ನ ಮಗನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಅದನ್ನು ಮಾಡಿಸ್ಲೇಬೇಕು ಅಂತ ಹೇಳ್ಕೊಂಡು ನಮ್ಮ ಅಪ್ಪನೂರು ಅಂದರೆ ಗದ್ಗೆ ಒಡ್ರಗುಡಿ ಹತ್ರ ಗದ್ಗೆ, ಅಲ್ಲಿ ಮಹದೇಶ್ವರ ಸ್ವಾಮಿ ಹಾಗೆ ಕೆನ್ಗಣೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ನಾನು ಹುಟ್ಟಿ ಬೆಳೆದಿದ್ದು ಊರು ಅದು ಅಪ್ಪನೂರು. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ, ದೇವರು ಎಲ್ಲ ಕಡೆ ಇರ್ತಾರೆ ಅಲ್ವಾ ಅನ್ನೋ ನಂಬಿಕೆ ಮೇಲೆ ಅಲ್ಲಿಗೆ ಹೋಗಿ ಆ ಒಂದು ಆಸೆನ ಈಡೇರಿಸ್ಕೊಂಡು ಬಂದ್ವಿ. ಸೊ ನೀವು ನೋಡ್ತಾ ಇರ್ಬೋದು ಮನ್ವಿತು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾನೆ ಅಂತ. ನಾವು ಮಂಗಳೂರಲ್ಲಿ ತುಂಬ ಬೀಚ್ಗಳಿದ್ದಾವೆ. ನಾವು ಹೋಗಿದ್ದು ಬಂದುಬಿಟ್ಟು ತಣ್ಣೀರು ಬಾವಿ ಅಂತ, ತುಂಬ ಚೆನ್ನಾಗಿತ್ತು. ಇದು ತುಂಬ ಪೀಸ್ಫುಲ್ಲಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಹೇಳ್ತಾ ಇರೋದು, ನಾನು ಯಾವುದೇ ಸ್ಕೂಲ್ ಡೇಸಲ್ಲಾಗಲಿ ಕಾಲೇಜ್ ಡೇಸಲ್ಲಾಗಲಿ ನಾನು ಟ್ರಿಪ್ ಅಂತ ಹೋಗೇ ಇಲ್ಲ. ಹೋಗಿದ್ದು ಅಂದರೆ ಒಂದೇ ಟ್ರಿಪ್ಪು, ಅದು ಚಿತ್ರದುರ್ಗ ಸೈಡ್ ಕರ್ಕೊಂಡು ಹೋಗಿದ್ದು. ಅದು ಹೈಸ್ಕೂಲ್ ಟೈಮಲ್ಲಿ ಅನಿಸುತ್ತೆ. ಅದಾದಮೇಲೆ ನಾನು ಎಲ್ಲೂ ಕೂಡ ಟ್ರಿಪ್ಗೆ ಹೋಗಿರಲಿಲ್ಲ. ಸೊ ನಾನು ಫಸ್ಟ್ ಟೈಮ್ ಬೀಚ್ಗೆ ಹೋಗಿದ್ದು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆಮೇಲೆ ಮಂಗಳೂರಲ್ಲಿ ಮೇಯ್ನಾಗಿ ಕೊರಗಜ್ಜ ಅವರ ಆಶೀರ್ವಾದ ಅಂತೂ ತುಂಬ ನಮ್ಮ ಫ್ಯಾಮಿಲಿ ಮೇಲೆ ಇದೆ ಅಂತ ನಾನು ಹೇಳ್ಬೋದು. ಸೊ ನನ್ನ ಹಸ್ಬೆಂಡ್ ಪ್ರತಿ ವರ್ಷ ಹೋಗ್ತಾ ಇರ್ತಾರೆ. ಸೊ ನಮ್ಮನ್ನು ಫಸ್ಟ್ ಟೈಮ್ ಕರ್ಕೊಂಡೋಗಿದ್ರು. ಕೊರಗಜ್ಜ ಅವರ ಆಶೀರ್ವಾದ ಸಹ ನಮಗೆ ಸಿಕ್ತು. ಅವ್ರ ದರ್ಶನ ಕೂಡ ನಾವು ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ನಾವು ನೈಟು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲೂ ಕೂಡ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ದೇವ್ರದ್ದು ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ಬಂದ್ವಿ. ಇದು ಬಂದುಬಿಟ್ಟು ಧರ್ಮಸ್ಥಳದಲ್ಲಿ ತೆಗ್ದಿರೋವಂಥ ಒಂದು ಚಿಕ್ಕ ವಿಡಿಯೋ. ಮನ್ವಿತ್ಗೆ ಆನೆ ಅಂದರೆ ಇಷ್ಟ, ಬಟ್ ಆನೆ ಹತ್ರ ಆಶೀರ್ವಾದ ತೊಗೊಳಕ್ಕೆ ತುಂಬ ಭಯ ಪಡ್ತಾಯಿದ್ದ. ಅದಕ್ಕೋಸ್ಕರ ಅವರಪ್ಪ ಎತ್ಕೊಂಡು ಮುಟ್ಟಿಸ್ತಾ ಇದ್ದಾರೆ ಆನೆನ. ಅದಾದಮೇಲೆ ನಾವು ಮನ್ವಿತ್ ಬರ್ತ್ಡೇ ದಿನ ಎಲ್ಲ ನಾವು ಮಂಗಳೂರು ಧರ್ಮಸ್ಥಳದಲ್ಲೇ ಇದ್ವಿ. ಅದಾದಮೇಲೆ ನಾವು
ಮೇ 3 ನಾವು ಊರಿಗೆ ವಾಪಸ್ ಬಂದ್ವಿ. ಬರುವಾಗ ಆನ್ ದ ವೇ ಕೇಕ್ ಕಟ್ ಮಾಡಿರಲಿಲ್ಲ ನಾವೆಲ್ಲೂ ಕೂಡ, ಅಲ್ಲಿ ಕೇಕ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಬರುವಾಗ ನನ್ನ ಹಸ್ಬೆಂಡ್ ಸ್ವಂತ ಊರು ಸಾತಿಗ್ರಾಮ, ಅಲ್ಲಿಗೆ ಹೋಗಿ ಅವ್ರ ದೊಡ್ಡಪ್ಪನ ಮನೆಗೆ ಹೋದ್ವಿ. ಅವ್ರು ಇಲ್ಲೇ ಬನ್ನಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ಮಾಲ್ ಕೇಕ್ ತೊಗೊಂಡೋಗಿ ಅವನಿಗೂ ಕೂಡ ಕೇಕ್ ಕಟ್ ಮಾಡಬೇಕು ಅನ್ನೋ ಆಸೆ ಇರುತ್ತಲ್ಲ, ಅಲ್ಲೆಲ್ಲ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ಕೊಂಡು ಮನೆಗೆ ಬಂದು ಮನೇಲಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ನೈಟ್ ಟೈಮು ಮನೆಯಲ್ಲೂ ಸಹ ನನ್ನ ಹಸ್ಬೆಂಡ್ ತಂಗಿ ಮಗಳಿದ್ಲು. ಸೊ ಅವಳಿಗೂ ಹೊರಟಾಗಬಾರ್ದು ಅಂತ ಹೇಳಿ ಅಲ್ಲೂ ಸಹ ಕೇಕ್ ತಂದು ಅಕ್ಕಪಕ್ಕದ ಮನೆ ಮಕ್ಕಳು ಅಂದರೆ ನನ್ನ ಮಗನ ಫ್ರೆಂಡ್ಸ್ ಕರೆದು ಚಿಕ್ಕದಾಗಿ ಕೇಕ್ನ ಕಟ್ ಮಾಡಿಸಿದ್ವಿ. ಇಷ್ಟೇ ಈ ವ್ಲಾಗು. ಮನ್ವಿತ್ ಬರ್ತ್ಡೇ ತುಂಬ ಸಿಂಪಲ್ಲಾಗಿ ಆಯಿತು. ನೀವು ನೋಡ್ತಾ ಇರ್ಬೋದು, ಅವ್ನು ರೆಡಿನೂ ಕೂಡ ಆಗಿಲ್ಲ, ಹೇಗಿದ್ದ ಮನೇಲಿ ಅದೇ ಥರ ಅವನು ಕೇಕ್ನ ಕಟ್ ಮಾಡ್ತಾ ಇದ್ದಾನೆ. ಸೊ ಇದೊಂದು ಪುಟ್ಟ ವ್ಲಾಗ್ ಅಷ್ಟೇ. ಈ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.